ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಆಪ್ರಿಕಾಟ್ ಫ್ರೂಟಿಂದ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನು 3 ಆಪ್ರಿಕಾಟ್ ಫ್ರೂಟ್ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನು ಈ ರೀತಿ ಕಟ್ ಮಾಡಿ, ಒಳಗಡೆ ಬೀಜ ಇರುತ್ತೆ ಅದನ್ನು ತೆಗೆದು ಸಣ್ಣಗೆ ಕಟ್ ಮಾಡಿ ಈ ರೀತಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಈಗ 1-2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದೆಲ್ಲ ಸೇರಿಸ್ಕೊಂಡಾಗಿದೆ. ಇದಕ್ಕೆ 1 ಲೋಟದಷ್ಟು ನೀರು ಸೇರಿಸ್ಕೊಂಡು ಇದನ್ನು ರುಬ್ಕೊಂಬರೋಣ. ಈಗ ಇದು ರುಬ್ಕೊಂಡಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನಾವು ಮಿಲ್ಕ್ ಹಾಕಿ ಮಾಡೋದಕ್ಕಿಂತ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಮಿಲ್ಕ್ ಶೇಕ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನು ಯಾವುದೇ ಮಿಲ್ಕ್ ಶೇಕ್ ಮಾಡಿದ್ರೂ ನಮ್ಮ ಮನೆಯಲ್ಲಿ ನಾನು ಮಿಲ್ಕ್ ಪೌಡರ್ ಯೂಸ್ ಮಾಡೇ ಮಾಡೋದು. ತುಂಬ ಚೆನ್ನಾಗಿ ಬರುತ್ತೆ. ಇದು ಹಣ್ಣು ತಿಂದ್ರೂ ಚೆನ್ನಾಗಿರುತ್ತೆ. ಹಣ್ಣು ತಿನ್ನಲ್ಲ ಅನ್ನೋರು ಈ ರೀತಿ ಮಾಡ್ಕೊಂಡು ಆರಾಮಾಗಿ ಕುಡಿಬೋದು. ಇದು ರುಚಿಕರವಾದ ಆಪ್ರಿಕಾಟ್ ಫ್ರೂಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.